ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನ. ಯಾವ ವಿಚಾರ ಹೇಳ್ರಿ? ರೈತರ ಜಮೀನುಗಳು, ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ವಕಫ್ ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ. ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್. ತೋರಿಸ್ರಪ್ಪ, ಯಾರಾದ್ರೂ ರೆಕಾರ್ಡ್ ಇದ್ರೆ. ಕೆಲವು ಗಂಜಿ ಬಿಂಜಿಗಳು ಉಚ್ಚಾಟನೆ ಮಾಡಿರುತ್ತೆ, ಪಟಾಕ್ಷಿ ಹಾರಿಸ್ತಾರಲ್ಲ, ಮಾತಾಡಿದ್ರೆ ಅವರು ಬಿಜೆಪಿ ಅವರೇ ಅಲ್ಲ. ಅವರು 4 ವರ್ಷ ಕಮಲದ ಶಾಲೆ ಹಾಕೊಂಡಿರ್ತಾರೆ. 5ನೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರ ಮಿಯಾ ಕಾ ಹೋ ಥೋड़ा पैसे देते क्या? हमारे मियाँ क्या है? हमें है जो वो गौड़ा को इस बार पढ़ाने का है. क्या गौड़ा पढ़ाता है? ಒಬ್ಬ ಮಾಜಿ ಸಚಿವ ಹೇಳ್ತಾನೆ ವಿಜಯಪುರ್ನಾಗ, ನಾನು ಒಂದು ಕಾರ್ಯಕರ್ತರು ಸಭೆ ಕರಿತಾನೆ ತನ್ನ ಬೆಂಬಲಿಗರಿಗೂ. ನನಗೂ ಧಕ್ಕೆ ಆಗಂಗಿಲ್ಲ, ನಿಮಗೂ ಧಕ್ಕೆ ಆಗಂಗಿಲ್ಲ, ಅವ ಯತ್ನ ಮಾತ್ರ ಅಧಿಕಾರಿನಾಗ ಇರಂಗಿಲ್ಲ. ಏನಾಯ್ತಪ್ಪ? ಏನು ಕಿತ್ಕೊಳ್ಳೋದಾಗಿಲ್ಲ ನೀವು. ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೇನ? ಬಸನಗೌಡರ ಆಸ್ತಿ ಹಿಂದೂ ಸಮಾಜದ. ಬಸನಗೌಡರು ಭಾರಿ ಅಲ್ಲ, ಬಸನಗೌಡರ ಜೊತೆ ನಿಂತಾರ ಈ ರಾಷ್ಟ್ರಭಕ್ತ ಹಿಂದೂಗಳ ಬಾರಿ. ಬಸನಗೌಡರು ಇನ್ನೊಂದು ಗೊತ್ತಿರಲಿ ನಿಮಗ, ಇವ್ರು ಯಾರ್ಯಾರು ಇವತ್ತ ಬೆರಳಿಕೆ ಅಷ್ಟು ಪಟಾಕಿ ಹೊಡೆದಾರಲ್ಲ, ಮೀಡಿಯಾದವ್ರು ಸುದಕ್ಕೆ ಬೈದ್ರು ಅವರಿಗೆ. ಅವರು ವಿಜಯಪುರದ 2023 ವಿಧಾನಸಭೆ ಚುನಾವಣೆ ಮಾಡ್ಯಾರೋ ಇಲ್ಲ. ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರೆ ಅಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವ್ರನ್ನ ಕರೆದು ತಂದು ಸನ್ಮಾನ ಮಾಡಿ. ಇವರು ಎಂದಿಗಾದ್ರೂ ಬಸನಗೌಡರನ್ನು ವಿರೋಧ ಮಾಡ್ಕೊತೇ ಬಂತಾರೆ. ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಬಹಳ ತಲೆ ಕೆಡಿಸಬೇಕು. ನಮ್ಮ ಗುರಿ ಏನದ? ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೇಳಲ್ಲ, ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತಮ್ಮ ಕರ್ನಾಟಕಕ್ಕೆ ಅಧ್ಯಕ್ಷ ಬನೋ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ, ನಾ ಅಂಜು ಮಗ ಅಲ್ಲ,